ಇನ್ನು ರಾಜ್ಯಸಭಾ ಚುನಾವಣೆಗೆ ವಿಧಾನಸೌಧದಲ್ಲಿ ಮತದಾನ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. 4 ಸ್ಥಾನಗಳಿಗೆ ಘೋಷಣೆಯಾಗಿರುವಂತಹ ಚುನಾವಣೆಗೆ 223 ಶಾಸಕರು ನಾಳೆ ಮತದಾನ ಮಾಡಲಿದ್ದಾರೆ. ವಿಧಾನಸೌಧದಲ್ಲಿ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ಮತ್ತು ಮತ ಎಣಿಕೆ ನಡೆಸಲಾಗುತ್ತೆ. ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕ ಈ ಸಿದ್ಧತೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಒಂದು ವಾಕ್ ಥ್ರೂ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಕರ್ನಾಟಕದಿಂದ ರಾಜ್ಯಸಭೆಗೆ ನಡೆಯುವ 4 ಸ್ಥಾನಗಳ ಚುನಾವಣೆಗೆ ನಾಳೆ ಮತದಾನ ನಡೆಯಲಿದೆ. ವಿಧಾನಸೌಧದಲ್ಲಿ ಮತದಾನ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದ್ದು, ವಿಧಾನಸೌಧದ ಮೊದಲ ಮಹಡಿಯಲ್ಲಿರುವಂತಹ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ರಾಜ್ಯದ 223 ಶಾಸಕರು ನಾಳೆ ಇಲ್ಲಿ ಮತದಾನವನ್ನು ಮಾಡಲಿದ್ದಾರೆ. ಹೀಗಾಗಿ ಸಂಪೂರ್ಣವಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರಾಜ್ಯಸಭಾ ಚುನಾವಣಾಧಿಕಾರಿಯೂ ಆಗಿರುವಂತಹ ವಿಧಾನಸಭೆ ಕಾರ್ಯದರ್ಶಿ ಕೆ ವಿಶಾಲಾಕ್ಷಿ ಅವರ ನೇತೃತ್ವದಲ್ಲಿ ಇಲ್ಲಿ ನಾಳೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಮತದಾನ ಪ್ರಕ್ರಿಯೆ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳಿಗೆ ಕುಳಿತುಕೊಳ್ಳೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಮತ್ತು ಪಕ್ಷದ ಏಜೆಂಟ್ಗಳಿಗೆ ಕುಳಿತುಕೊಳ್ಳೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಮತ್ತು ಶಾಸಕರುಗಳಿಗೆ ಮತದಾನ ಮಾಡೋದಕ್ಕೆ ಬೇಕಾಗಿರುವಂತಹ ಕೌಂಟರ್ಗಳು ಇದೆಲ್ಲವನ್ನು ಕೂಡ ಮಾಡಲಾಗಿದೆ. ಕೊಠಡಿ ಸಂಖ್ಯೆ 106 ನವೀಕರಣ ಮಾಡಲಾಗಿರುವಂಥದ್ದು. ನವೀಕರಣ ಮಾಡಿದ ಬಳಿಕ ಮೊದಲ ಒಂದು ಪ್ರಕ್ರಿಯೆ ಇಲ್ಲಿ ನಾಳೆ ಕಾರ್ಯಕ್ರಮ ನಡೆಯುತ್ತೆ. ಹೀಗಾಗಿ ರಾಜ್ಯಸಭಾ ಚುನಾವಣೆಯ ಪ್ರಕ್ರಿಯೆ ನಾಳೆ ನಡೆಯುತ್ತೆ. ಇಲ್ಲಿ ಶಾಸಕರುಗಳು ಒಬ್ಬೊಬ್ಬರಾಗಿ ಬಂದು ಮತವನ್ನು ಚಲಾವಣೆ ಮಾಡ್ತಾರೆ. ಇಲ್ಲಿ ಮತವನ್ನು ಚಲಾವಣೆ ಮಾಡೋದಕ್ಕೆ ಅನುಕೂಲಕರವಾಗುವಂಥ ರೀತಿಯಲ್ಲಿ ಕೌಂಟರ್ಗಳನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ಶಾಸಕರು ಮತವನ್ನು ಚಲಾಯಿಸಿದ ಬಳಿಕ ಚುನಾವಣಾ ಏಜೆಂಟ್ಗಳಿಗೆ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿರುವಂಥ ಕೌಂಟರ್ಗಳನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ಆಯಾಯ ಪಕ್ಷಗಳ ಚುನಾವಣಾ ಏಜೆಂಟ್ಗಳು, ಅಧಿಕೃತ ಏಜೆಂಟ್ಗಳು ಯಾರ್ಯಾರು ನೇಮಕಗೊಂಡಿರ್ತಾರೋ ಅವರು ಕುಳಿತಿರ್ತಾರೆ. ಅವರಿಗೆ ಏಜೆಂಟ್ಗಳಿಗೆ ಮತವನ್ನು ತೋರಿಸಿ ನಂತರ ಬ್ಯಾಲೆಟ್ ಪೇಪರ್ನ ಸಂಬಂಧಪಟ್ಟಂತಹ ಪೆಟ್ಟಿಗೆಯಲ್ಲಿ ಶಾಸಕರುಗಳು ಹಾಕಬೇಕಾಗತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮತ್ತು ಪಕ್ಷೇತರ ಶಾಸಕರುಗಳು ನಾಳೆ ಒಟ್ಟು 223 ಶಾಸಕರು, 224 ಶಾಸಕರುಗಳ ಪೈಕಿ ನಿನ್ನೆ ಸುರಪುರ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅವರು ತೀರಿಕೊಂಡಿರುವಂತಹ ಕಾರಣಕ್ಕಾಗಿ ಉಳಿದಂತಹ 223 ಶಾಸಕರು ನಾಳೆ ಮತದಾನವನ್ನು ಮಾಡಲಿದ್ದಾರೆ. ಸಂಜೆ 4 ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ನಡೆಯಲಿರುವಂಥದ್ದು. ನಂತರ 1 ಗಂಟೆಗಳ ಕಾಲ ವಿರಾಮ ಇರುತ್ತೆ. ಈ ವಿರಾಮದ ಸಂದರ್ಭದಲ್ಲಿ ಚಲಾವಣೆಯಾಗಿರುವಂತಹ ಮತಗಳನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಯನ್ನು ಕಳಿಸಲಾಗುತ್ತೆ. ನಂತರ 5 ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಹೀಗಾಗಿ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ವಿಧಾನಸೌಧದಲ್ಲಿ ಮತದಾನ ಎಣಿಕೆ ಕೇಂದ್ರ ಮತ್ತು ಮತದಾನ ಮಾಡುವಂತಹ ಕೇಂದ್ರ ಎರಡೂ ಕೂಡ ಒಂದೇ ಸ್ಥಳದಲ್ಲಿ ಕೊಠಡಿ ಸಂಖ್ಯೆ 106ರಲ್ಲಿ ನಡೆಯುತ್ತೆ. ಇದಕ್ಕೆ ಬೇಕಾಗಿರುವಂತಹ ಮತ ಚಲಾವಣಾ ಪ್ರಕ್ರಿಯೆ ಮತ್ತು ಮತ ಎಣಿಕೆ ಪ್ರಕ್ರಿಯೆ ಇದಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನಿಡ್ಕ, TV9 ಬೆಂಗಳೂರು.